ಅನುದಿನದ ಆಹಾರ ಮೇ 26 ಮಂಗಳವಾರ. ದೇವರು ಆದುಕೊಂಡ ಜನಾಂಗ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಆತನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನಾವು ದೇವರ ವಾಕ್ಯವನ್ನು ಪದೇ ಪದೇ ಓದುವಾಗ ನಾವು ಯಾರಾಗಿದ್ದೇವೆ ಮತ್ತು ನಮ್ಮ ಬಗ್ಗೆ ದೇವರ ಉದ್ದೇಶವೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೇವೆ ಮತ್ತು ಆತನನ್ನು ಮಹಿಮೆಪಡಿಸಲು ಪ್ರೇರೇಪಿಸಲ್ಪಡುತ್ತೇವೆ. ದೇವರ ದೃಷ್ಟಿಯಲ್ಲಿ ನಾವು ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೇವೆ. ಹಳೇ ಒಡಂಬಡಿಕೆಯಲ್ಲಿ ದೇವರು ಅಬ್ರಾಮನ ಸಂತತಿಯಾದ ಇಸ್ರಾಯೇಲರನ್ನು ತನ್ನ ಸ್ವಂತ ಜನರೆಂದು ಆರಿಸಿಕೊಂಡನು. ಆತನು ಅವರಿಗೆ ವಾಗ್ದಾನಗಳನ್ನು ನೀಡಿದನು, ಅವರೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡನು, ಅವರ ಮಧ್ಯೆ ನಾಯಕರನ್ನು ಎಬ್ಬಿಸಿದನು ಮತ್ತು ಅವರಿಗಾಗಿ ಯುದ್ಧಗಳನ್ನು ಮಾಡಿದನು. ಅವರ ಮುಂದೆ ಇದ್ದ ಜನಾಂಗಗಳನ್ನು ಓಡಿಸಿದನು. ಹಾಲು ಜೇನು ಹರಿಯುವ ದೇಶವನ್ನು ಅವರಿಗೆ ಕೊಟ್ಟನು. ಇದೆಲ್ಲವೂ ಸಂಭವಿಸಿದ್ದು ಏಕೆಂದರೆ ಅವರು ದೇವರು ಆರಿಸಿಕೊಂಡ ಜನಾಂಗವಾಗಿದ್ದರು. ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಆತನು ನಮಗಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾನೆ. ನಮಗೆ ಪಾಪ ಕ್ಷಮಾಪಣೆಯನ್ನು ನೀಡಿದ್ದಾನೆ. ನಮ್ಮ ರಕ್ಷಣೆಯ ಆನಂದವನ್ನು ದಯಪಾಲಿಸಿದ್ದಾನೆ. ತನ್ನ ರಕ್ತದ ಮೂಲಕ ನಮ್ಮೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ನಮಗೆ ಆ ಪರಲೋಕ ರಾಜ್ಯವನ್ನು ವಾಗ್ದಾನ ಮಾಡಿದ್ದಾನೆ. ಆತನು ನಮ್ಮನ್ನು ಪ್ರೀತಿಯಿಂದ ನಿತ್ಯ ಜೀವಕ್ಕೆ ನಡೆಸಲು ಬಯಸುತ್ತಾನೆ. ದಾವೀದನು ತನ್ನ ಸ್ವಂತ ಕುಟುಂಬದಲ್ಲಿ ಅತ್ಯಲ್ಪನಾಗಿದ್ದರೂ ದೇವರು ತನ್ನನ್ನು ಆರಿಸಿಕೊಂಡಿದ್ದಾನೆ ಎಂದು ಅರಿತಾಗ ಅವನ ಹೃದಯವು ಕೃತಜ್ಞತೆಯಿಂದ ಉಕ್ಕಿ ಹರಿಯಿತು. ಅವನು ಹೀಗೆ ಹೇಳಿದನು, ಯೆಹೋವನು ನನಗೆ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾನು ಆತನಿಗೆ ಏನನ್ನ ಪ್ರತ್ಯುಪಕಾರ ಮಾಡಲಿ? ಮತ್ತು ಮುಂದುವರೆದು, ನಾನು ರಕ್ಷಣೆಯ ಪಾತ್ರೆಯನ್ನು ಎತ್ತಿ ಹಿಡಿದು ಯೆಹೋವನ ನಾಮವನ್ನು ಘನಪಡಿಸಿ ಪ್ರಾರ್ಥಿಸುವೆನು ಎಂದನು. ದೇವರ ಆರಿಸುವಿಕೆ ನಿಜವಾಗಿಯೂ ಅದ್ಭುತವಾದುದು. ಕೆಲವರು ಕಷ್ಟದ ಸಂದರ್ಭಗಳಲ್ಲಿ ಆರಿಸಲ್ಪಡುತ್ತಾರೆ, ಕೆಲವರು ಹುಟ್ಟುವ ಮುನ್ನವೇ, ಇನ್ನು ಕೆಲವರು ಜಗತ್ತಿನ ಸೃಷ್ಟಿಗೆ ಮುಂಚೆಯೇ ಆರಿಸಲ್ಪಡುತ್ತಾರೆ. ಆತನು ಬಲವಂತರನ್ನು ನಾಚಿಕೆ ಪಡಿಸಲು ಬಲಹೀನರನ್ನು, ಜ್ಞಾನಿಗಳನ್ನು ನಾಚಿಕೆ ಪಡಿಸಲು ಬುದ್ಧಿಹೀನರನ್ನು, ಲೋಕದಲ್ಲಿ ಹೀನರಾದವರನ್ನು ಮತ್ತು ನಿರಾಕರಿಸಲ್ಪಟ್ಟವರನ್ನು ಆರಿಸಿಕೊಳ್ಳುತ್ತಾನೆ. ಶ್ರೀ ಪೇತ್ರನು ಬರೆಯುವಂತೆ, ಆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ, ಕ್ರಿಸ್ತ ಯೇಸುವಿನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ, ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ. 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ. ಪ್ರಿಯ ದೇವ ಮಗುವೆ, ಈ ಲೋಕವು ನಿಮ್ಮನ್ನು ಪರದೇಶಿ ಅಥವಾ ಹೊರಗಿನವರು ಎಂದು ಕರೆದರೂ
ನೀವು ಸರ್ವೋನ್ನತನಾದ ದೇವರಿಂದ ಆರಿಸಲ್ಪಟ್ಟವರಾಗಿದ್ದೀರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಸದಾ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನೀವು ಪವಿತ್ರ ಯಾಜಕ ವರ್ಗದವರು ಆಗಿದ್ದೀರಿ. 1 ಪೇತ್ರ 2ನೇ ಅಧ್ಯಾಯ 5ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಪೂರ್ವಕಾಲ ವೃತ್ತಾಂತ 28-29 ಅಧ್ಯಾಯಗಳು. ಸಂಜೆ ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 24ರಿಂದ 41 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.